ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಹಾಲ್ವಾಯಿ ಅಥವಾ ಇದನ್ನು ಹಾಲುಣಿಗೆ ಅಂತಲೂ ಸಹ ಕರೀತಾರೆ. ಯಾರಿಗೆಲ್ಲ ಈ ರಾಗಿ ಹಾಲ್ವಾಯಿ ಇಷ್ಟ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಸಿಹಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ಚಿಕ್ಕವರಿದ್ದಾಗಿಂದನೂ ಈ ಸಿಹಿ ತಿನ್ಕೊಂಡು ಬೆಳೆದಿದ್ದೀವಿ. ಚಿಕ್ಕವರಿದ್ದಾಗ ಅಜ್ಜಿ, ನಮ್ಮ ತಾಯಿ ಮತ್ತು ಇವಾಗ ನಾನು ಮಾಡೋದು ಕಲಿತು ನನ್ನ ಮಕ್ಳಿಗೂ ಕೂಡ ಈ ಸಿಹಿ ಅಂದರೆ ಅಷ್ಟೇ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದ್ರ ರುಚಿ ಅಂತೂ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 2 ಕಪ್ಪಷ್ಟು ರಾಗಿನ ಕಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ರಾಗಿನ ನಾನು 2 ಕಪ್ಪಷ್ಟು ಇಡೀ ರಾತ್ರಿ ನೆನೆ ಹಾಕ್ತಿದ್ದೀನಿ. ನೋಡಿ, ನಾನು 2 ಕಪ್ ರಾಗಿ ತಗೊಂಡಿದ್ದೀನಿ. ನೀವು 1 ಕಪ್ ಕೂಡ ತಗೊಬೋದು ಅಥವಾ ಅದಕ್ಕಿಂತ ಜಾಸ್ತಿನೂ ತಗೊಬೋದು. ನಾನಿಲ್ಲಿ ಅದನ್ನ ಚೆನ್ನಾಗಿ 4ರಿಂದ 5 ಸಲ ರಾಗಿನ ತೊಳ್ಕೊತಿದ್ದೀನಿ. ಚೆನ್ನಾಗಿ ರಾಗಿ ತೊಳ್ಕೊಬೇಕು. ರಾಗಿಲಿ ತುಂಬ ಧೂಳಿರುತ್ತೆ. ಆದ ಕಾರಣ ನಾನಿಲ್ಲಿ ಚೆನ್ನಾಗಿ ರಾಗಿನ ತೊಳಿತಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ನೋಡಿ ಚೆನ್ನಾಗಿ ರಾಗಿನ ತೊಳೆದ ನಂತರ ನೀರೆಲ್ಲ ಸೋರಿಸಿ ಇವಾಗ ನಾನು ಚೆನ್ನಾಗಿರುವಂಥ ನೀರಲ್ಲಿ ಇಡೀ ರಾತ್ರಿ ರಾಗಿನ ನೆನೆ ಹಾಕಕ್ಕೆ ಬಿಡ್ತಿದ್ದೀನಿ. ರಾಗಿನ ನಾವು ಎಷ್ಟು ಚೆನ್ನಾಗಿ ನೆನೆಸ್ಕೊತೀವೋ ಅಷ್ಟು ಚೆನ್ನಾಗಿ ರಾಗಿ ಹಾಲು ನಮಗೆ ಸಿಗುತ್ತೆ. ನೋಡಿ, ಈಗ ನಾನು ಇಡೀ ರಾತ್ರಿ ನೆನೆಸಿ ಇಟ್ಟಿರೋ ರಾಗಿನ ಈಗ ನಾನು ಬೆಳಿಗ್ಗೆ ನೋಡಿ ತೆಗೆದು ನೋಡ್ತಿದ್ದೀನಿ. ಇಷ್ಟು ಚೆನ್ನಾಗಿ ರಾಗಿ ನೆಂದಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ 2 ಕಪ್ ರಾಗಿಗೆ ಅದೇ ಕಪ್ ಮೆಷರ್ಮೆಂಟಲ್ಲಿ 1/4 ಕಪ್ಪಷ್ಟು ಕುಟ್ಟಿಟ್ಕೊಂಡಿರೋಂಥ ಬೆಲ್ಲನ ತಗೊಂಡಿದ್ದೀನಿ. 1/4 ಕಪ್ ತಗೊಂಡ್ರೆ ಸಾಕು ಕುಟ್ಟಿಟ್ಕೊಂಡಿರೋಂಥ ಬೆಲ್ಲ. ಮತ್ತು ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು 1 ಕಪ್ಪಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಇದನ್ನು ನಾವು ಆಡಿಸಿ ಹಾಲು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಏಲಕ್ಕಿ ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಹಸುವಿನ ತುಪ್ಪ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ರಾಗಿನ ನಾನು ಫಸ್ಟು ಸೇರಿಸ್ಕೊತಿದ್ದೀನಿ. ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸಿ ನಾವು ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ರಾಗಿ ಹಾಲು ತಗೊಬೇಕು. ನೋಡಿ, ನಾನು ಮಿಕ್ಸಿ ಜಾರ್ಗೆ ರಾಗಿನ ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಇವಾಗ ಚೆನ್ನಾಗಿ ಅದನ್ನು ರುಬ್ಕೊಳ್ಳೋಣ. ಈ ರಾಗಿ ಹಾಲ್ವಾಯಿ ಸ್ವೀಟ್ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಇದನ್ನ. ನೋಡಿ, ಈಗ ನಾನು ರಾಗಿನ ರುಬ್ಕೊಂಡಾಗಿದೆ. ಇವಾಗ ನಾನು ಅದನ್ನ ಹಾಲನ್ನ ಸೋಸ್ಕೊತಿದ್ದೀನಿ. ನೋಡಿ, ಒಂದು ಈ ಥರ ಸೋಸ್ಕೊಂಡ್ರೆ ಆಯಿತು. 1 ಸ್ಪೂನ್ ಸಹಾಯದಿಂದ ಈ ಥರ ರಾಗಿ ಹಾಲನ್ನ ಸೋಸ್ಕೋಬೇಕಾಗುತ್ತೆ. ಬೇಕ್ರಿಲಿ ಸಿಗೋ ಸ್ವೀಟ್ಗಿಂತ ಈ ಥರ ಮನೆಯಲ್ಲಿ ಮಕ್ಕಳಿಗೆ ಸಿಹಿನ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಮತ್ತು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಬರೀ ಮಕ್ಳಿಗೆ ಮಾತ್ರ ಅಲ್ಲ, ಇದು ದೊಡ್ಡವರು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಿಹಿ. ಇದು ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ತಾಳ್ಮೆಯಿಂದ ಇದನ್ನ ಈ ಕೆಲಸನ ಮಾಡ್ಕೊಂಡ್ರೆ ಆಯಿತು. ಅಷ್ಟೇ ರುಚಿಯಾಗಿರುವಂಥ ಸ್ವೀಟ ನಾವು ಮನೇಲೇ ಮಾಡ್ಕೊಬೋದು. ಮತ್ತು ರಾಗಿ ಹಾಲು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನಾನೀಗ ಎಲ್ಲ ರಾಗಿ ಹಾಲನ್ನು ಆ ಥರ ಕೈಯಲ್ಲಿ ಚೆನ್ನಾಗಿ ಹಿಂಡ್ಕೊತಿದ್ದೀನಿ. ಈಗ ಬಂದಂಥ ರಾಗಿ ತರಿನ ನಾನು ಮತ್ತೆ ಮಿಕ್ಸಿ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ 2 ಸಲ ಚೆನ್ನಾಗಿ 2ರಿಂದ 3 ಸಲ ಹಿಂಗೆ ರಾಗಿ ತರಿ ಬಂದಂಥದ್ದನ್ನ ಚೆನ್ನಾಗಿ ನೀರಾಕಿ ಸ್ವಲ್ಪ ರಾಗಿ ಹಾಲನ್ನ ತಗೋಬೇಕಾಗುತ್ತೆ. ನೋಡಿ, ನಾನೀಗ ಅಷ್ಟು ರಾಗಿನೂ ಆಡಿಸಿ ಈ ಥರ ರಾಗಿ ಹಾಲನ್ನ ತಗೊಂಡಿದ್ದೀನಿ. ನೋಡಿ, ಇದು ಬರೀ ರಾಗಿ ಹಾಲು. ನನಗೆ ಇಷ್ಟು ರಾಗಿ ಹಾಲು ಸಿಕ್ಕಿದೆ. 2 ಕಪ್ ರಾಗಿಗೆ ಇಷ್ಟು ರಾಗಿ ಹಾಲು ನಂಗೆ ಸಿಕ್ಕಿದೆ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ನಲ್ಲ, ಅದನ್ನು ಅಷ್ಟೇ ರುಬ್ಕೊಂಡು ಅದನ್ನು ನಾವು ಚೆನ್ನಾಗಿ ಕಾಯಿ ಹಾಲನ್ನ ತಗೋಬೇಕು. ನಾನೀಗ ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನೋಡಿ, ಅದಕ್ಕೆ ನಾನು ಇವಾಗ ರುಬ್ಬಕ್ಕೇ ಏಲಕ್ಕಿನೂ ಹಾಕ್ತಿದ್ದೀನಿ. 3 ಏಲಕ್ಕಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಇವಾಗ ರುಬ್ಕೊತಿದ್ದೀನಿ. ನೋಡಿ, ಈ ಥರ ಇದನ್ನು ಅಷ್ಟೇ ಸೋಸ್ಕೊಬೇಕಾಗುತ್ತೆ. ಕಾಯಿ ಹಾಲನ್ನ ಈ ಥರ ಕೈಯಲ್ಲಿ ಚೆನ್ನಾಗಿ ಇಂಟ್ಕೊಂಡು ಕಾಯಿ ಹಾಲು ಸೋಸ್ಕೊಂಡ್ರಾಯ್ತು. ಮತ್ತು ಅದರಲ್ಲಿ ಬಂದಂಥ ತರಿನೂ ಅಷ್ಟೇ ನಾನು ಇನ್ನೊಂದು ಸಲ ರುಬ್ಕೊಂಡು ಕಾಯಿ ಹಾಲನ್ನ ತಗೊಂಡಿದ್ದೀನಿ. ನೋಡಿ, ಇಷ್ಟು ರಾಗಿ ಹಾಲು ಮತ್ತು ಕಾಯಿ ಹಾಲು ನನಗೆ ಇಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ.
ಇಷ್ಟು ಗಟ್ಟಿಯಲ್ಲಿ ನಾವು ತಗೊಂಡ್ರೆ ಸಾಕು. ನೋಡಿ ಈ ಹದಕ್ಕೆ ನಾವು ಹಾಲನ್ನ ತಗೊಂಡ್ರೆ ಸಾಕು. ಅದಕ್ಕೆ ನಾನು ತೆಗೆದಿಟ್ಕೊಂಡಿರುವಂಥ ಬೆಲ್ಲನ ಸೇರಿಸ್ತಿದ್ದೀನಿ. 1/4 ಕಪ್ಪಷ್ಟು ಬೆಲ್ಲನ ಸೇರಿಸ್ತಿದ್ದೀನಿ. ಇದು ಪರ್ಫೆಕ್ಟ್ ಅಳತೆ, 1/4 ಕಪ್ಪು. ನಿಮ್ಗೆ ಇನ್ನೊಂದು ಸ್ವಲ್ಪ ಸಿಹಿ ತಿಂತೀರಾ ಅಂದರೆ ಇನ್ನೊಂದು 2-3 ಸ್ಪೂನ್ ಎಕ್ಸ್ಟ್ರಾ ಬೆಲ್ಲ ನೀವು ಸೇರಿಸ್ಕೊಬೋದು. ನೋಡಿ ನಾನೀಗ ಅದನ್ನ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿದ್ದೀನಿ. ಇದಕ್ಕೆ ಮೇನು ಏನು ಅಂದರೆ ಈ ಥರ ನಾವು ಕೈಯಾಡಿಸ್ತಾನೇ ಇರಬೇಕು ಸ್ವೀಟ್ ಆಗೋ ತನಕ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ನೋಡಿ ಈ ಥರನ ಕೈಯಾಡಿಸ್ತಾನೇ ನಾವು ಈ ಸ್ವೀಟನ್ನ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ತಳ ಹಿಡ್ಬಿಡುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ತಳ ಗಟ್ಟಿ ಇರುವಂಥ ಪಾತ್ರೆನ ನಾವು ತಗೊಬೇಕು. ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಹಾಲು. ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಈ ಹದ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲಿ ಹಾಕಿ ನಾವು ಚೆನ್ನಾಗಿ ಈ ಥರ ತಿರ್ಕೊಬೇಕು. ನೋಡಿ ಈ ಥರ ಗಟ್ಟಿಯಾಗುತ್ತೆ. ಈ ಹದ ಬಂದಮೇಲೆ ನಾವು 2-3 ಸ್ಪೂನು ತುಪ್ಪನ ಸೇರಿಸ್ಬೇಕು. ತುಪ್ಪನ ಸೇರಿಸಿ ಚೆನ್ನಾಗಿ ತಿರುವಾಕೊಬೇಕು. ನೋಡಿ ಆ ಥರ ಕುದಿಯುತ್ತೆ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬಾರ್ದು, ಸಿಮ್ಮಲ್ಲೇ ಈ ಸ್ವೀಟನ್ನ ಮಾಡಬೇಕು. ನೋಡಿ ಹದ ಬರ್ತಾ ಇದೆ ಇವಾಗ ಚೆನ್ನಾಗಿ. ಒಂದು ಅರ್ಧ ಗಂಟೆಗೆಲ್ಲ ನಿಮಗೆ ಈ ಸಿಹಿ ರೆಡಿಯಾಗುತ್ತೆ. ನೋಡಿ ಈ ಥರ ಪಾತ್ರೆಗೆ ಅಂಟಬಾರ್ದು ಅದು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ನೋಡಿ ಇದು ಫೈನಲ್ ಆಗಿದೆ. ಲಾಸ್ಟಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಆಗಬೇಕು ಸ್ವೀಟು, ಪಾತ್ರೆಗೆ ಅಂಟಬಾರ್ದು, ಗೊತ್ತಾಗುತ್ತೆ ನಮಗೆ. ನೋಡಿ ಈ ಥರ ಲೇಯರಾಗಿ ಫಾರ್ಮ್ ಆಗುತ್ತೆ. ನೋಡಿ ಈ ಥರ ಆದರೆ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ. ರಾಗಿ ಹಾಲ್ಬಾಯಿ ರೆಡಿಯಾಗಿದೆ ಅಂತ. ಪಾತ್ರೆಗೂ ಕೂಡ ಅಂಟ್ತಿರಲ್ಲ. ಇವಾಗ ಅದು ರೆಡಿಯಾಗಿದೆ. ನಾನೀಗ ಅದನ್ನು ಫಸ್ಟೇ ಒಂದು ತಟ್ಟೆಗೆ ತುಪ್ಪ ಸವರಿ ಎತ್ತಿಟ್ಕೊಂಡು ರಾಗಿ ಹಾಲ್ಬಾಯಿ ಆದ ತಕ್ಷಣವೇ ನಾವು ತಟ್ಟೆಗೆ ಹಾಕಬೇಕು. ಅದನ್ನು ಆರ್ಸೋಕ್ಕೆ ಹೋಗ್ಬಾರ್ದು, ತಣ್ಣಗಾಗಿ ಬಿಡ್ತೀವಿ ಅಂದರೆ ಅದು ಸೆಟ್ ಆಗಿಬಿಡುತ್ತೆ. ನೋಡಿ ಆದ ತಕ್ಷಣ ನಾವು ಈ ಥರ ತಟ್ಟೆಗೆ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಈ ಥರ ಚೆನ್ನಾಗಿ ಮೇಲೆಲ್ಲ ಸವರ್ಕೊಂಡ್ರೆ ಆಗುತ್ತೆ. ನೋಡಿ ಈ ಥರ ಒಂದು ದೋಸೆ ಎಲೆ ಸಹಾಯದಿಂದ ಈ ಥರ ಒಂದು ಸ್ವೀಟ್ನ ಲೆವೆಲಾಗಿ ಮಾಡ್ಕೊಂಡ್ರೆ ಕಟ್ ಮಾಡಿದಾಗ ಅದ್ರ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಪೂರ್ತಿ ತಣ್ಣಗೆ ಹಾಕಿದ್ದು ಬಿಡಬೇಕು. ಒಂದು 3 ಗಂಟೆಗಳ ಕಾಲ ಚೆನ್ನಾಗಿ ಅದು ತಣ್ಣಗಾಗೋದಕ್ಕೆ ನಾವು ಬಿಡಬೇಕಾಗುತ್ತೆ. ಇವಾಗ ನೋಡಿ ನಾನು ಅದನ್ನ ಪೂರ್ತಿ ತಣ್ಣಗಾಗಿದೆ. ಇವಾಗ ನೋಡಿ ಅದು ತಟ್ಟೆಗೆ ಸ್ವಲ್ಪನೂ ಅಂಟ್ತಿಲ್ಲ. ನೋಡಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅದು. ಹದ ಒಂದು ಚೆನ್ನಾಗಿ ತೆಗೆದ್ರೆ ನಾವು ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಾಕು ಸಹಾಯದಿಂದ ಸ್ವಲ್ಪ ಚಾಕುಗೆ ತುಪ್ಪ ಸವರ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ ಈ ಥರ ಕಟ್ ಮಾಡ್ತಿದ್ದೀನಿ ನಾನು. ನೋಡಿ ಒಂದು ಸ್ವಲ್ಪನೂ ಚಾಕುಗೆ ಅಂಟ್ತಿಲ್ಲ ಅದು. ಎಷ್ಟು ಚೆನ್ನಾಗಿ ಹದ ಬಂದಿದೆ ನೋಡಿ. ಈಗೆಲ್ಲ ಕಟ್ ಮಾಡಿ ನಾನೀಗ ತೆಗಿತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಈ ಸ್ವೀಟ್ನ. ಸ್ವಲ್ಪ ನಾವು ಪೇಷನ್ಸಿಂದ ಈ ಸ್ವೀಟ್ನ ಮಾಡಿದ್ರಂತೂ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯವಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಹಾಲ್ಬಾಯಿ. ನೋಡಿ ಎಷ್ಟು ಸ್ಪಾಂಜ್ ಥರ ಎಷ್ಟು ಸಾಫ್ಟಾಗಿ ನೋಡಿ ಬಂದಿದೆ. ಒಮ್ಮೆ ಈ ಸ್ವೀಟ್ನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.